ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಚಿಕನ್ನು ಮಟನ್ನು ಊಟ ಮಾಡಿಕೊಂಡು ನಿಮ್ಮ ನಡುವೆ ಅದೇನು ನಡೆದಿದೆಯೋ ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಸಂಸದ BY ರಾಘವೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ರಾಜ್ಯದ CM ಮತ್ತೆ DCM ಅವರಿಗೆ ನೇರವಾಗಿ ಹೇಳಿದ್ರು. ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ಸರಿಯಾಗಿ ಬರ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಬಹಳ ಕಡೆಯಿಂದ ಆರೋಪಗಳು ಕೇಳಿ ಬರ್ತಾ ಇವೆ. ಇದ್ರ ಬಗ್ಗೆ ಮಾತನಾಡಿದ ಸಂಸದ BY ರಾಘವೇಂದ್ರ, ಗೃಹಲಕ್ಷ್ಮಿ ಹಣ ಎಲ್ಲಿವರೆಗೂ ಎಷ್ಟು ತಲುಪಿದೆ ಅಂತ ಬ್ಯಾಲೆನ್ಸ್ ಶೀಟ್ ತೆಗೆದ ಮೇಲೇನೆ ಲೆಕ್ಕ ಗೊತ್ತಾಗಿದ್ದು, ಇಲ್ಲ ಅಂದಿದ್ರೆ ಅದು ಎಷ್ಟು ಹಣ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ ಲೂಟಿ ಆಗ್ತಿತ್ತೋ ಏನೋ ಅಂತ ಆತಂಕ ವ್ಯಕ್ತಪಡಿಸಿದ್ರು. ಬರೀ ಕುರ್ಚಿ ಗಲಾಟೆ ಮಾಡ್ಕೊಂಡೇನೆ ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ. ಇದ್ಯಾಕೋ ಇಲ್ಲಿಗೆ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಅದಕ್ಕೆ ಚಿಕನ್ನೋ ಮಟನ್ನೋ ಊಟ ಮಾಡ್ಕೊಂಡು ನಿಮ್ ನಡುವೆ ಅದೇನ್ ನಡೆದಿದೆಯೋ ಅದನ್ನ ಬಗೆಹರಿಸ್ಕೊಳ್ಳಿ, ನಿಮ್ ನಡುವೆ ಯಾವ್ಯಾವ ಮಾತು ನಡೆದಿದೆಯೋ ಅನ್ನೋದನ್ನ ಬಹಿರಂಗಪಡಿಸಿ ಅಂತ ಸಂಸದ ರಾಘವೇಂದ್ರ ಹೇಳಿದ್ರು. ಬನ್ನಿ ಒಂದ್ ಸಣ್ಣ ಬ್ರೇಕ್ ತಗೊಂಡು ಸಂಸದರು ಏನ್ ಹೇಳಿದ್ರು ಅಂತ ಕೇಳೋಣ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೆಕೆಫೆ, NT ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ ಶಿವಮೊಗ್ಗ, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ, ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, BH ರಸ್ತೆ ಶಿವಮೊಗ್ಗ, ಗಾಂಧಿನಗರ, B ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್ ಶಿವಮೊಗ್ಗ ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ ಶಿವಮೊಗ್ಗ. ನಿಮ್ಗೆ BP ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ನೀವು ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ, December 8 ಇಂದ December 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಅದೇ ಸರ್, ಈಗ ಇವರ ಕುರ್ಚಿ ಗಲಾಟೆಯನ್ನ ಅಸಹ್ಯ ಅನಿಸುತ್ತೆ. ನಮ್ಮ 1 ವಾರ ಆಗಲಿ, 1 ತಿಂಗಳಾಗಲಿ, ಅಂದರೆ 1 ವರ್ಷದಿಂದ ಇದೇ ಚರ್ಚೆಗಳನ್ನು ಮಾಡ್ಕೊಂಡಿವರು. ಸರ್ಕಾರದ ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಯಾವುದೂ ಕೂಡ ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ದಿನ ಬೆಳಗ್ಗೆ ಎದ್ದರೆ ಮಾಧ್ಯಮದ ಮುಖಾಂತರ ಅವರು ಒಬ್ರಿಗೊಬ್ರು ಪತ್ರ ಬರೋಂಥದ್ದು, ಇನ್ನೊಬ್ರು ಹೇಳಿಕೆಗಳು ಇದೇ ಆಗಿದೆ ಹೊರತು ನಮ್ಮ ನಾಯಕರುಗಳು ಹೇಳ್ತಾ ಇದ್ರು ಕಮಾಂಡೇ ಇಲ್ಲದಂಥ ಅವರ ಒಂದು ಹೈಕಮಾಂಡ್ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಸತ್ಯನೂ ಕೂಡ ಹೌದು. ನೀ ಕೊಡೆ ನಾ ಕೊಡೆ ಅಂತ ಹೇಳಿ ಅದೇನೋ ಗಾದೆ ಹೇಳಿದಿಲ್ಲ, ಆ ರೀತಿ ಹೈಕಮಾಂಡು ನೀ ಬಿಡಿ ಅಂತ ಹೇಳ್ತಾರೆ. ಆ ರೀತಿ ಹೈಕಮಾಂಡು ಕೇಳ್ತಾ ಇದೆ, ನೀವೇ ಇಲ್ಲಿಬ್ರು ಕೂತ್ಕೊಂಡು ಬೆಳಗ್ಗೆ ತಿಂಡಿ ರಾತ್ರಿ ಬಿರಿಯಾನಿ ಊಟ ಮಾಡಿ ಅಂದ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ತಣ್ಣಗಾಗುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ ಸರ್. ರಾಜ್ಯದ ಜನ ನಮ್ಮನ್ನಂತೂ ವಿರೋಧ ಪಕ್ಷದಲ್ಲಿ ಇಟ್ಟಿದ್ದಾರೆ ಸರ್, ಸ್ಪಷ್ಟವಾದಂಥ ಬಹುಮತ ಕೊಟ್ಟಿದ್ದಾರೆ ಸರ್. ಸ್ಪಷ್ಟವಾಗಿ ಇಬ್ಬರು ಕೂಡ ಪ್ರೆಸ್ ಮೀಟ್ ಮಾಡಿ ನೀವು 4 ಗೋಡೆ ಮಧ್ಯೆ ಏನು ಚರ್ಚೆ ಮಾಡಿದ್ರಿ ಆ ವಿಚಾರವನ್ನು ಹೊರಗಡೆ ಇಟ್ಬಿಡಿ. ನಾನು ಮಾತನ್ನು ಮೀರಲ್ಲ ಅಂತೇಳಿ ಗೌರವಂತ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ಇನ್ನೊಂದು ಕಡೆ DCM ಅವರು ಇನ್ನೊಂದು ಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ, ನೀವೇ ಚಿಕನ್ನು ಮಟನ್ನು ಊಟ ಮಾಡಿಕೊಂಡು ಸಮಯವನ್ನು ಕಳೆಯೋದಕ್ಕಿಂತ ಒಂದು ಸ್ಪಷ್ಟವಾಗಿ ಜನರ ಮುಂದೆ ಏನು ನಡೆದಿದೆ ಅಂತ ಇಟ್ಟರೆ ಅದು ಜನರಿಗಾರಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಆಶ್ಚರ್ಯ ಅದಂತೂ. ಈಗ ನಮ್ಮ ಗೌರವಂತ ನಮ್ಮ JDSನ ಮುಖಂಡರಂಥ ಕುಮಾರಸ್ವಾಮಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಕ್ರೋರ್ಸ್ ಟುಗೆದರ್ ಹಣವನ್ನು 2 ತಿಂಗಳದು
ನಮ್ಮ ಸುರೇಶ್ ಕುಮಾರ್ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಲೆಕ್ಕಕ್ಕೆ ಚಕ್ಲಿ ಅಷ್ಟೇ ಇರುತ್ತೆ, ಒಳಗಿನ ಸುಳಿ ಮಾತ್ರ ಕಿತ್ಕೊಂತಾರೆ ಅಂತೇಳಿ. ಆ ರೀತಿ ಅಂತ ಎಲ್ಲ ಷಡ್ಯಂತ್ರ ಏನೋ ನಮ್ಮ ಗೌರವಾನ್ವಿತ ಶಾಸಕರ ತೆಂಗಿನಕಾಯಿ ಅವರ ಗಮನಕ್ಕೆ ಬಂತು, ಪ್ರಸ್ತಾಪ ಆಯಿತು. ಇಲ್ಲಾಂದ್ರೆ ಪಾಪ ಬಡವರಿಗೆ ಗೊತ್ತಾಗ್ತಿದ್ದಲ್ಲ ಅದು ಬ್ಯಾಲೆನ್ಸ್ ಶೀಟ್ ಹಾಗೆ ಮುಂದೋಗಿ ಆ 2 ತಿಂಗಳದ್ದು ಅದನ್ನು ಎಲ್ಲಿ ದುಂಡು ಮಾಡ್ಕೊಬೇಕು ಅಂತ ಅವ್ರ ಮನಸ್ಸಲ್ಲಿತ್ತನೋ ಗೊತ್ತಿಲ್ಲ. ದೇವರದಿಂದ ಗೊತ್ತಾಗಿದೆ, ಏನೋ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕ್ಲಿ, ಬಡವರಿಗೆ ಅವ್ರು ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಬೇಕು ಅಂತ